ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಒಳ್ಳೆ ಮೆಸೇಜ್ ಇರೋಂಥ ಮೂವಿ ನೀವು ಕೂಡ ನೋಡಿದ್ರಿ. ಈಗ ನ್ಯೂಸ್ ಬಂದು ನೋಡಬೇಕು. ತುಂಬ ಡೇರಿಂಗ್ ಬೇಕು ಈ ಥರ ಪಾತ್ರಗಳು ಮಾಡೋಕ್ಕೆ. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸಮಾಜಕ್ಕೆ ಅಂತ ಅನ್ನಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇವತ್ತೇ ಫಸ್ಟ್ ಟೈಮ್ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ದು ಸಿನಿಮಾನ. ಲೈಕ್ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಆಲ್ ಟು ಪ್ಯಾಕ್ ಸಿಗೋದು ತುಂಬ ಕಡಿಮೆ ಈಗಿನ ಟೈಮಲ್ಲಿ. ಸೊ ಒಳ್ಳೆ ಥ್ರಿಲ್ಲರ್ ಕೂಡ ಇದೆ. ಎಲ್ಲೂ ಬೋರ್ ಆಗೋದಾಗಲಿ ಅಥವಾ 1 ಮಿನಿಟ್ ಆದರೂ ಕಣ್ಮುಚ್ಚಿದ್ರೆ ಎಲ್ಲಿ ಸ್ಟೋರಿ ಮಿಸ್ ಆಗ್ಬೋದು. ಸೊ ಐ ಆಮ್ ಸೋ ಹ್ಯಾಪಿ. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ, ದಯವಿಟ್ಟು ವಾಚ್ ಮಾಡಿ. ಮ್ಯಾಮ್, ಈಗ ಆಡಿಯನ್ಸ್ ಮಧ್ಯೆ ಕುತ್ಕೊಂಡು ನೋಡಿದ್ರಲ್ಲ, ಹೇಗೆ ಅನಿಸ್ತು? ಎಷ್ಟು ಖುಷಿ ಆಯಿತು? ಅವರ ರಿಯಾಕ್ಷನ್ಸ್ ಹೇಗಿದೆ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಆಡಿಯನ್ಸ್ ಮಧ್ಯ ಕುತ್ಕೊಂಡು ನೋಡಬೇಕಾದ್ರೆ ಇವಾಗೆಲ್ಲರೂ ಜನರು ನಮಗೆ ಅಭಿಪ್ರಾಯಗಳು ತಿಳಿಸ್ತಾ ಇದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ಅಲ್ಲೇ ನಾವು ಗೆದ್ದಂಗೆ ಅರ್ಥ. ಸೊ ಇನ್ನೂ ಚೆನ್ನಾಗಿ ರೀಚ್ ಮಾಡಬೇಕು. ಆ ರೀಚ್ ಮಾಡೋ ಕೆಲಸ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ರೀಚ್ ಮಾಡಿ. ಎಸ್, ನೀವು ಧರ್ಮರಾಜ್ ಸರ್ ಜೊತೆ ಮತ್ತು ಅನುಷಾ ಮ್ಯಾಮ್ ಜೊತೆ ಮಾಡಿದ್ದು ಸ್ಕ್ರೀನ್ ಶೇರ್ ಮಾಡಿದ್ದು, ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾನು 3 ವರ್ಷದಿಂದ ಇದು 2ನೇ ಮೂವಿ ಅಂತ ನಾನು ಸೈನ್ ಮಾಡಿದ್ದು. ಸೊ ಆ ಟೈಮಲ್ಲಿ ಧರ್ಮ ಅವ್ರು ಆಲ್ರೆಡಿ ಹೆಸರು ಮಾಡಿದರು, ಅನುಷಾ ಅವ್ರು ಸಾಕಷ್ಟು ಸಿನಿಮಾ ಮಾಡಿದರು. ನನಗೆ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದರೆ ಫಸ್ಟ್ ಸಿನಿಮಾ ಆಗಿ ಸೆಕೆಂಡ್ ಸಿನಿಮಾ ಆಗಿರೋದ್ರಿಂದ. ಬಟ್ ಎಲ್ಲೂ ನನಗೆ ಆ ಸ್ಕ್ರೀನ್ ಅಪಿಯರೆನ್ಸ್ ಆಗಲಿ ಕಷ್ಟ ಆಗಲಿಲ್ಲ. ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ಅಭಿನಯ ಅಂತ ಮಾಡಿದೆ. ಬಟ್ ಶೇರ್ ಮಾಡಬೇಕಾದ ಸ್ಕ್ರೀನ್ ಆಬ್ವಿಯಸ್ಲಿ ಒಂದು ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಬಟ್ ಎಲ್ಲೂ ಅವರು ಸ್ಟಾರ್ಡಮ್ ಆಗಿ ತೋರಿಸಲೇ ಇಲ್ಲ. ವಿ ವೇರ್ ಆಲ್ ಕ್ಯಾಶುಯಲ್ ಆಗಿ ಹೊಟ್ಟೋಯ್ತು. ಮ್ಯಾಮ್, ಈಗ ಏನು ಇವಾಗ ಒಬ್ಬ ಆ್ಯಕ್ಟರ್ಸ್ ಅಂದರೆ ಒಂದು ಡ್ರೀಮ್ ರೋಲ್ ಇರುತ್ತೆ, ಆ ಥರ ನಿಮ್ಗೆ ಯಾವುದಿದೆ? ಡೆಫಿನೆಟ್ಲಿ ಸಿ, ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್. ನನಗೆ ಈ ಪಾತ್ರನೇ ಮಾಡಬೇಕು, ಆ ಪಾತ್ರನೇ ಮಾಡಬೇಕು ಅಂತ ಇಲ್ಲ. ಯಾವ ಪಾತ್ರ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಆಸೆ ನಂದು. ಇವತ್ತು ಈ ಪಾತ್ರಕ್ಕೆ ಫುಲ್ಫಿಲ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಮುಂದೆ ಯಾವ ಪಾತ್ರಗಳು ಬಂದರೂ ಅದಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ. ಓಕೆ ಮ್ಯಾಮ್, ನೀವು ಬಿಗ್ ಬಾಸಿಂದ ಬಂದಿರೋದ್ರಿಂದ ಗಿಲ್ಲಿ ಅವ್ರಿಗೆ ಈ ಮೂವಿ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಪಾಪ ಅವನು ಏನೋ ಸಿನಿಮಾ ಮಾಡ್ತಾ ಇದ್ದಾನಂತೆ. ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಅವ್ರ ಜೊತೆ ಏನಾದರೂ ಸ್ಕ್ರೀನ್ ಶೇರ್ ಮಾಡೋದಿದ್ರೆ ಎಷ್ಟು ಖುಷಿ ಇದೆ ಮ್ಯಾಮ್, ಮಾಡ್ತೀರಾ? ಡೆಫಿನೆಟ್ಲಿ ಎಲ್ಲರ ಜೊತೆನೂ ಶೇರ್ ಮಾಡೋಣ, ಗಿಲ್ಲಿ ಜೊತೆನೂ ಶೇರ್ ಮಾಡೋಣ. ಯಾಕೆ ಶೇರ್ ಮಾಡಲ್ಲ? ಆ್ಯಕ್ಟರ್ಸ್ ಆಗಿ ನಾವೆಲ್ಲರ ಜೊತೆ ಶೇರ್ ಮಾಡಲೇಬೇಕು. ಸೊ ಎಲ್ಲರೂ ನಾಳೆ ಅಂತ ಅವಕಾಶ ಬಂದರೆ ಡೆಫಿನೆಟ್ಲಿ ಐ ಸೇ ಎಸ್. ಇಲ್ಲ, ನನಗೆ ನಿಜವಾಗ್ಲೂ ಪ್ರಾಬ್ಲಮ್ ಏನಂದರೆ ನಾನು ತಮಿಳ್ ಸಿನಿಮಾ ಸೈನ್ ಮಾಡಿಬಿಟ್ಟಿದ್ದೀನಿ. ಸೊ ಚೆನ್ನೈ, ಬ್ಯಾಂಗ್ಳೂರು ಓಡಾಟದಲ್ಲೇ ನಾನು ಮಿಸ್ ಆಗಿ ಯಾರನ್ನೂ ಭೇಟಿ ಆಗೋಕ್ಕಾಗಿಲ್ಲ ನಾನು. ಸೊ ಖಂಡಿತವಾಗ್ಲೂ ಎಲ್ಲರನ್ನೂ ಒಂದಿನ ಭೇಟಿ ಆಗ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.